ಇದು ನಿಮಗೆ 1.5 ಕಿಲೋಮೀಟರ್ ಮೈಸೂರು ಬೆಂಗಳೂರು ವ್ಯಾಪ್ತಿಲಿ ತುಂಬ ಚೆನ್ನಾಗಿರುವಂಥ ಫಾರ್ಮ್ ಲ್ಯಾಂಡು, ಮತ್ತು ಮೈಸೂರು ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಫಾರ್ಮ್ ಲ್ಯಾಂಡು. 3 ಕುಂಟೆ ಬೇಕಾದ್ರೆ ತೊಗೋಬೋದು, 6 ಗುಂಟೆ ಬೇಕಾದ್ರೆ ತೊಗೋಬೋದು. ಇಂಡ್ವಾಳು ಅಂತ ಇದು ಊರ ಹೆಸರು, ಗ್ರಾಮ ಇದು. ಮಂಡ್ಯ ಪಾಸ್ ಆದ ತಕ್ಷಣ, ಮಂಡ್ಯ ಬಿಟ್ಟರೆ ನೆಕ್ಸ್ಟ್ ಸಿಗುವುದೇ ಇಂಡ್ವಾಳು ಊರು. ಆ ಊರಿಂದ 1.5 ಕಿಲೋಮೀಟರ್ ಇದು. 4 ಕಡೆ ನೀರಿದೆ. ಭೂಮಿ ಸುತ್ತ ನಮ್ದೇನು ಭೂಮಿ ಇದೆ 4 ಕಡೆ ನೀರಿದೆ. ಕಾವೇರಿ ಯಾವಾಗಲೂ ಹರಿತಾ ಇರುತ್ತೆ, ನೀರಿಗೆ ತೊಂದರೆ ಇಲ್ಲ. ಇಲ್ಲಿ 25 ಗುಂಟೆ ಅಷ್ಟೇ ಜಾಗ ಇರೋದು, ಇದು ದೊಡ್ಡ ಜಾಗ ಏನಲ್ಲ. 25 ಗುಂಟೆ ಜಾಗ ಇದೆ. ಈ ಲ್ಯಾಂಡ್ದು ವಿಶೇಷ ಏನಂತಂದ್ರೆ ಎಲ್ಲ ಈಸ್ಟ್ ಫೇಸಿಂಗ್, ಎಲ್ಲ ಈಸ್ಟ್ ಫೇಸಿಂಗ್. ನಿಮಗೆ ಇದು 650 ರೂಪಾಯಿ ಸ್ಕ್ವೇರ್ ಫೀಟ್ಗೆ, ಒಂದಡಿ 650 ರೂಪಾಯಿ ಇದು. 3 ಗುಂಟೆ ಏನಾದ್ರು ತಗೊಳ್ಳಿ, 6 ಗುಂಟೆ ಏನಾದ್ರು ತಗೊಳ್ಳಿ, 650 ರೂಪಾಯಿ ಕೊಡ್ತೀವಿ. ಎಲ್ಲೋ ಹೋಗಿ ದೂರದಲ್ಲೇನು ಫಾರ್ಮ್ ಲ್ಯಾಂಡ್ ಥರದ್ದೇನಿಲ್ಲ. ಮೈಸೂರು ಬೆಂಗಳೂರು ಅವ್ರು ತುಂಬ ನಿಯರೆಸ್ಟ್ ಇರುತ್ತೆ, 1 ಅವರ್ ಬೆಂಗಳೂರಿಗೆ ತಲುಪ್ಬೋದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ಇವತ್ತು ನಾವು ಇರೋದು ಮಂಡ್ಯದಲ್ಲಿ. ನಮ್ಮ ಜೊತೆ ಯಾರಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ಮದ್ದೂರಿನ ಸೂರಿನ ಸರ್ದಾರ ಸತೀಶ್ ಸರ್ ಅವರು ನಮ್ಮ ಜೊತೆಗಿರೋದು. ಇವತ್ತು ಮಂಡ್ಯದಲ್ಲಿ ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ಕಾರ, ಚೆನ್ನಾಗಿದ್ದೀನಿ. ಓಕೆ ಸರ್ ಹೇಳಿ, ಈ ಫಾರ್ಮ್ ಲ್ಯಾಂಡ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ಅನ್ಲಾಕ್ ಕನ್ನಡದ ವೀಕ್ಷಕರಿಗೆ, ನೀವು ಅನ್ಲಾಕ್ ಕನ್ನಡದಲ್ಲಿ ಯಾವಾಗ ಮಾಡಿದ್ದೀವಿ, ಎಲ್ಲ ಇಮಿಡಿಯೇಟ್ ಸೋಲ್ಡ್ ಔಟ್ಗಳಾಗಿದೆ ನಮ್ಮದು. ಆ ಥರ ಬೆಂಬಲಿಸ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಮೇಲೂ ವಿಶ್ವಾಸ ಇಟ್ಕೊಂಡಿದ್ದೀರಿ. ಈ ಪ್ರಾಜೆಕ್ಟ್ ಏನಂತಂದರೆ, ಈ ಹೊಸಲ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಎಲ್ಲ ಕ್ಲೋಸ್ ಆಯಿತು, ನಿಮಗೆ ಗೊತ್ತು. ಮಧ್ಯದೂರದೆಲ್ಲ ಕ್ಲೋಸ್ ಆಗಿದೆ, ಹೌದು, ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಈ ಪ್ರಾಜೆಕ್ಟು ಮಂಡ್ಯ ಮೈಸೂರು ಬೆಂಗಳೂರು ಹೈವೇ ಏನು ಮಂಡ್ಯ ಬಿಟ್ಟಾದ್ಮೇಲೆ ಮೈಸೂರು ಕಡೆಗೆ ಎಕ್ಸಿಟ್ ಆಗ್ತೀವಿ. ಆ ಹೈವೇಗೆ 1.5 ಕಿಲೋಮೀಟರ್. ಓಕೆ, ಮೈಸೂರು ಬೆಂಗಳೂರು ಹೈವೇಗೆ 1.5 ಕಿಲೋಮೀಟರ್ ಅಷ್ಟೇ. ಮತ್ತೆ ಮಂಡ್ಯ ಈ ಕಡೆಯಿಂದ ಇದು ಮೊಳೆಕೊಪ್ಪಲು ಅಂತ ಊರಿದೆ. ಹಿಂಗೆ ಹೋಗ್ಬಿಟ್ಟು ಗೌರಿಶಂಕರ ಕಲ್ಯಾಣ ಮಂಟಪಕ್ಕೆ ಹೋಗಿ ಜಾಯ್ನ್ ಆಗುತ್ತೆ, ಅಲ್ಲಿ ಬನ್ನೂರು ರೋಡ್ಗೆ. ಆ ರೋಡ್ಗೆ ಸಿಟಿ ಮಂಡ್ಯ ಈ ಕಡೆಯಿಂದ 2 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಅಲ್ಲಿ ತನಕ ಬಂದಿದೆ ಸಿಟಿ. ಇನ್ನು 2 ಕಿಲೋಮೀಟರ್ ಆದ್ರೆ ಸಿಟಿ ಸಿಗುತ್ತೆ ನಿಮಗೆ. ಮಂಡ್ಯ ಅಲ್ಲಿ ತನಕ ಇದೆ ನಗರಸಭೆ. ಇದು ನಿಮಗೆ 1.5 ಕಿಲೋಮೀಟರ್ ಮೈಸೂರು ಬೆಂಗಳೂರು ವ್ಯಾಪ್ತಿಲಿ ತುಂಬ ಚೆನ್ನಾಗಿರುವಂಥ ಫಾರ್ಮ್ ಲ್ಯಾಂಡು, ಮತ್ತು ಮೈಸೂರು ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಫಾರ್ಮ್ ಲ್ಯಾಂಡು. ಜೊತೆಗೆ ಎಕ್ಸಿಟ್ ಇಂದ 1.5 ಕಿಲೋಮೀಟರ್ ಅಷ್ಟೇ. ಇದನ್ನು ನಮಗೆ ಅವರು ಪಾರ್ಟೇಷನ್ ಮಾಡ್ಕೊಂಡಿದ್ದಾರೆ. 3 ಕುಂಟೆ ಬೇಕಾದ್ರೆ ತಗೋಬಹುದು, 6 ಗುಂಟೆ ಬೇಕಾದ್ರೆ ತಗೋಬಹುದು. ಅಲ್ಲಿ ತರಾನೇ ಈಗ ಅಲ್ಲಿ ನಿಮ್ಗೆಲ್ಲ 6 ಗುಂಟೆನೇ ತಗೊಂಡ್ರು, ಯಾರು 3 ಗುಂಟೆ ತಗೊಂಡಿಲ್ಲ. 3 ಗುಂಟೆ ಎಲ್ಲ 6 ಗುಂಟೆ ತಗೊಂಡಿದ್ದಾರೆ. ಬಟ್ 3 ಗುಂಟೆ ಬೇಕು ಅವ್ರು ಪಾರ್ಟೇಷನ್ ಮಾಡ್ಕೊಂಡಿದ್ದಾರೆ. ನಾವು ಭೂಮಿ ತಗೊಂಡಿರೋರು ಅವ್ರ ಫ್ಯಾಮಿಲಿ ಇತ್ತು. ಅವರು ಬರೀ 25 ಗುಂಟೆ ಅಷ್ಟೇ ಜಾಗ ಇರೋದು, ಇದು ದೊಡ್ಡ ಜಾಗ ಏನಲ್ಲ. 25 ಗುಂಟೆ ಜಾಗ ಇದೆ. ಇದು ಇನ್ನೊಂದೇನಂದ್ರೆ ಎಲ್ಲ ರೋಡ್ ಫೇಸಿಂಗ್ ಸಿಗುತ್ತೆ ಎಲ್ರಿಗೂ. ಯಾವುದು ಒಳಗಡೆ ಏನು ರೋಡ್ ಏನು ನಾವು ಸಬ್ ರೋಡ್ ಏನು ಕೊಡಲ್ಲ. ಎಲ್ಲ ಗೌರ್ಮೆಂಟ್ ರೋಡ್ ಏನು 40 ಫೀಟ್ ರೋಡ್ ಇದೆ, ಗೌರ್ಮೆಂಟ್ ರೋಡ್ ಸಿಗುತ್ತೆ ಎಲ್ಲರಿಗೂ. ಮತ್ತೆ ಈ ಜಾಗದ್ದು ಇನ್ನೊಂದೇನಂತಂದ್ರೆ, ಸುತ್ತ 4 ಕಡೆ ನೀವು ನೀರು ತಗೊಳ್ಳಿ, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೀರು. 4 ಕಡೆ ನೀರಿದೆ. ಭೂಮಿ ಸುತ್ತ ನಮ್ದೇನು ಭೂಮಿ ಇದೆ 4 ಕಡೆ ನೀರಿದೆ. ಕಾವೇರಿ ಯಾವಾಗಲೂ ಹರಿತಾ ಇರುತ್ತೆ, ನೀರಿಗೆ ತೊಂದರೆ ಇಲ್ಲ ಇಲ್ಲಿ. ಅದಲ್ಲೂ ಆ ಥರ ಮದ್ದೂರು ತೋರಿಸಿದ್ವಿ, ಇಲ್ಲೂ ಇದೇ ಥರ ನೀರಿಗೆ ತೊಂದರೆ ಏನಿಲ್ಲ. ಇದು 650 ರೂಪಾಯಿ ಸ್ಕ್ವೇರ್ ಫೀಟ್ಗೆ, ಒಂದಡಿ 650 ರೂಪಾಯಿ ಇದು. 3 ಗುಂಟೆ ಏನಾದ್ರು ತಗೊಳ್ಳಿ, 6 ಗುಂಟೆ ಏನಾದ್ರು ತಗೊಳ್ಳಿ, 650 ರೂಪಾಯಿ ಕೊಡ್ತೀವಿ. ಹೈವೇಗೆ ಹತ್ತಿರದಲ್ಲಿ ಇಂಡ್ವಾಳು ಅಂತ ಇದು ಊರ ಹೆಸರು, ಗ್ರಾಮ ಇದು. ಮಂಡ್ಯ ಪಾಸ್ ಆದ ತಕ್ಷಣ, ಮಂಡ್ಯ ಬಿಟ್ಟರೆ ನೆಕ್ಸ್ಟ್ ಸಿಗುವುದೇ ಇಂಡ್ವಾಳು ಊರು. ಆ ಊರಿಂದ 1.5 ಕಿಲೋಮೀಟರ್ ಇದು. 1.5 ಕಿಲೋಮೀಟರ್. ಮಂಡ್ಯ ಸಿಟಿ 2 ಕಿಲೋಮೀಟರ್ ಇದು. ಈ ಫಾರ್ಮ್ ಲ್ಯಾಂಡ್ ಏನ್ ಕಾನ್ಸೆಪ್ಟ್ ಅಂತಂದ್ರೆ, ಇದು ಅಡಿಷನಲ್ ಆಗಿ ಮಾಡ್ತಾ ಇದೀವಿ. ಎಲ್ಲ ತುಂಬಾ ಕೇಳ್ತಾ ಇದಾರೆ. ಕಾರಣ ಏನಂದ್ರೆ, ಈಗ ಬೆಂಗಳೂರುಗಳಲ್ಲಿ ತುಂಬಾ ಚಿಕ್ಕ ಜಾಗ ಇಟ್ಕೊಂಡು ಇರೋದ್ರ ಬದಲು 1 ಅವರ್ ಬೆಂಗಳೂರು ಇಲ್ಲಿಂದ, ಈಗ ಟ್ರೈನ್ ಅದು ಬೇಕಾದಷ್ಟು ಎಲ್ಲ ವಿಡಿಯೋಗಳಲ್ಲಿ ಹೇಳಿದೀವಿ. ಬೆಂಗಳೂರು ಮಂಡ್ಯ ಎಲ್ಲ 1 ಅವರ್ ಟ್ರೈನಲ್ಲಿ. ಹಂಗಾಗಿ ಎಲ್ಲ ಬಂದು ಸ್ವಲ್ಪ ದೊಡ್ಡ ಜಾಗ ಇರಲಪ್ಪ, ಯಾವುದೋ ಒಂದು ಸೈಡ್ ತಗೊಳ್ಳೋದ್ರ ಬದಲು ಒಂದು 20 ಲಕ್ಷಕ್ಕೆ ಒಂದು ದೊಡ್ಡ ಜಾಗನೇ ಬರುತ್ತಲ್ಲ, ಆ ಥರ ಜನಗಳು ಇಷ್ಟಪಟ್ಟು ಇದನ್ನ ಈ ಥರ ಫಾರ್ಮ್ ಲ್ಯಾಂಡ್ಗಳು. ಆಮೇಲೆ ನೀರಿರೋ ಜಾಗ ಬೇಕು ಎಲ್ರಿಗೂ. ನೀರಿರೋ ಜಾಗಗಳ ತಗೋತಾ ಇದ್ದಾರೆ ಎಲ್ಲರಿಗೂ ಈ ಥರದ್ದು. ಅವ್ರು ಬೇಕಾದ್ರೆ ಗಿಡ ಹಾಕೋಬೋದು. ಏನು ನಾವೇನು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಮಾಡಿಲ್ಲ ಯಾವುದೂ. ಎಲ್ಲ ಅವ್ರವ್ರ ಕಾಂಪೌಂಡ್ ಕೇಳಿದ್ರೆ ಹಾಕೊಡ್ತೀವಿ ನಾವು ಅವ್ರಿಗೆ. ಗಿಡ ಹಾಕೋಬೋದು ಅವರು. 650 ರೂಪೀಸ್ ಸ್ಕ್ವೇರ್ ಫೀಟ್ಗೆ ಇದು. ಇನ್ನೇನಾದ್ರು ನಿಮಗೆ ಮಾಹಿತಿ ಬೇಕು ಅಂದರೆ ಕೇಳ್ಬೋದು. ಇಷ್ಟು ಇಲ್ಲಿ ಡೀಟೇಲ್ಸ್, ಈ ಜಾಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಸುತ್ತ ಎಷ್ಟು ಪರಿಸರ ಇದೆ ನೀವೇ ನೋಡಿ. ಎಲ್ಲ ಪೂರ್ತಿ ತುಂಬ ಚೆನ್ನಾಗಿದೆ ಪರಿಸರ. ನೀರಂತೂ ಸೂಪರ್. ಇಲ್ಲಿ ನೀರು ಹರಿತಾ ಇದೆ, ಕಾವೇರಿ ನೀರು. ಸೊ ಸುತ್ತ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಒಂದು ಪೀಸ್ಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಸರ್ ಹೇಳ್ದಂಗೆ, ಜಸ್ಟ್ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ, ಆ ಹೈವೇ ಇಂದ ಜಸ್ಟ್ ನಿಮ್ಗೆ 1.5 ಕಿಲೋಮೀಟರ್ ಇರುವಂತ ಒಂದು ಒಳ್ಳೆ ಪ್ರಾಜೆಕ್ಟ್ ನೋಡಿದ್ದೀರಾ. ಇದು 25 ಗುಂಟೆ 25 ಗುಂಟೆಯಲ್ಲಿ ಇರುವಂತ ಜಾಗ, ಒಳ್ಳೆ ಬ್ಯೂಟಿಫುಲ್ ಫಾರ್ಮ್ ಲ್ಯಾಂಡ್ ಆಗಿ ಸಿಗ್ತಾ ಇರುವಂತದ್ದು.
ಸರ್ ಇನ್ನೇನಾದ್ರೂ ಮಾಹಿತಿ ಕೊಡೋದಿದೆ? ಇನ್ನೇನು ಇಲ್ಲ, ನೀವು ಯಾವಾಗಲೂ ಖಾಲಿ ಆದ್ಮೇಲೆ ಬರ್ತಾರೆ ಪಾಪ, ಖಾಲಿ ಆಗೋಯ್ತು ಅನ್ಕೊಂಡು ವಿಡಿಯೋ ಬಿಟ್ಟ ತಕ್ಷಣ ಮಾರನೆಗೆ ಬಂದ್ರೆ ಸಿಗುತ್ತೆ. ಯಾಕೆ ಸಣ್ಣ ಜಾಗಗಳು, ಈಗ ನಮ್ಮಲ್ಲಿ ಯಾರು ನಿಮಗೆ ದೊಡ್ಡ ಜಾಗಗಳು ಕೊಡಲ್ರು. ಎಲ್ಲ ಇರೋದೇ ಸಣ್ಣ ಭೂಮಿಗಳು, ತುಳು ಭೂಮಿಗಳು, ಇಲ್ಲೆಲ್ಲ 5 ಎಕರೆ ಸಿಗಲ್ಲ, ಅದು ಬಹಳ ಕಷ್ಟ ಇಲ್ಲೇ. ಹಂಗಾಗಿ ಬೇಗ ಬರ್ಬೇಕು ಅವರು. ಹೌದು, ಬೇಗ ಬಂದ್ರೆ ಸಿಗುತ್ತೆ. ಇಲ್ಲೇ ಈ ಕಡೆ ಇಲ್ಲಿಂದ ಈ ಕಾನ್ವೆಂಟ್ ಅಲ್ಲಿ ಹತ್ರ ಆಗುತ್ತೆ, ಸಾಂತೋಮ್ ಅಂತ. ಎಲ್ಲ ಒಟ್ಟಲ್ಲಿ ನಿಯರೆಸ್ಟ್ ಅಲ್ಲಿ ಇರುದಿಲ್ಲ. ಮಂಡ್ಯ ದೊಡ್ಡ ನಗರಸಭೆ ಮತ್ತೆ ಎಕ್ಸ್ಟೆಂಡ್ ಮಾಡಿದಾಗ ಇದು ನಗರಸಭೆಗೆ ಸೇರ್ಕೊಳ್ಳುತ್ತೆ. ಅವರು ರಿವೈಸಿಂಗ್ ಮಾಸ್ಟರ್ ಪ್ಲಾನ್ ಮಾಡಿದಾಗ ನಗರಸಭೆ ಇದನ್ನು ಸೇರ್ಕೊಳ್ಳುತ್ತೆ. ಹಂಗಾಗಿ ಇದು ನಿಮಗೆ ಸೈಟ್ ಲೆಕ್ಕಾಚಾರದಲ್ಲೇ ಇದು ಇರೋದು. ಇದು ಎಲ್ಲೋ ಹೋಗಿ ದೂರದಲ್ಲೇನು ಫಾರ್ಮ್ ಲ್ಯಾಂಡ್ ಥರದ್ದೇನಿಲ್ಲ. ಮೈಸೂರು ಬೆಂಗಳೂರು ಅವ್ರು ತುಂಬಾ ನಿಯರೆಸ್ಟ್ ಇರುತ್ತೆ. 1 hour ಬೆಂಗಳೂರಿಗೆ ತಲುಪಬಹುದು. ಇಲ್ಲಿ ನೀರು ನೋಡಿ, ಎಷ್ಟು ಈ ಥರದ ನೀರು ನಿಮಗೆ ಎಷ್ಟು ಚೆನ್ನಾಗಿದೆ. ಸೊ ಕಾವೇರಿ ವಾಟರ್ ಇದು ಎಷ್ಟು ಚೆನ್ನಾಗಿದೆ. ನಮ್ಮ ಆಪೋಸಿಟ್ ಅಲ್ಲಿ ಬರ್ತಾ ಇರೋದು. ಇಲ್ಲಿ ನಾವು ಈ ಕಡೆನೂ ಈ ಕಡೆನೂ ನೀರು ಹರಿತಾ ಇದೆ. ಅಲ್ಲಿ ವಿಡಿಯೋ ತಗೊಂಡಿದ್ದೀರಿ. ಮತ್ತೆ ಆ ಕಡೆನೂ ಬರುತ್ತೆ, ಹಿಂದ್ಗಡೆನೂ ಬರುತ್ತೆ, ಎಲ್ಲ ಕಡೆ ನೀರಿದೆ. ಇಲ್ಲಿ ನೀವು ಎಲ್ಲಿ ಬೇಕಾದ್ರೆ ನೀರು ತಿರುಗಿಸ್ಕೋಬಹುದು. ಈ ಲ್ಯಾಂಡ್ ವಿಶೇಷ ಏನಂತಂದ್ರೆ ಎಲ್ಲ ಈಸ್ಟ್ ಫೇಸಿಂಗ್, ಎಲ್ಲ ಈಸ್ಟ್ ಫೇಸಿಂಗ್ ನಿಮ್ಗೆ. ಅದೊಂದು ವಿಶೇಷ. ಈಸ್ಟ್ ಫೇಸಿಂಗ್ ಎಲ್ಲ ಫಾರ್ಮ್ ಲ್ಯಾಂಡ್ ಸೈಟ್ಗಳು. ಮತ್ತೆ ಇದು 5ನೇ ಫಾರ್ಮ್ ಲ್ಯಾಂಡು. ಎಲ್ಲರೂ ನಮ್ ಖಾಲಿ ಆದ್ಮೇಲೆ ನಮ್ ಕೊಡಿ ಅಂತ ಬರ್ತಾರೆ. ಅಂದ್ರೆ ಜನಗಳಿಗೆ ಅದು ಅವಶ್ಯಕತೆ ಐತೆ. ಅಂದ್ರೆ ನೀವು ಸಣ್ಣದೊಂದು ತಗೊಂಡು ಈ ತರ ತೋಟ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡು ಇರ್ಬೋದು. ನೋಡಿ ಎದುರುಗಡೆ ಇಲ್ಲಿ ಈ ತರದ್ದೊಂದು ಫೆನ್ಸಿಂಗ್ ಹಾಕೊಂಡಿದ್ದಾರೆ. ಈ ತರ ನೀವು ಹಾಕೋಬಹುದು. ಇಲ್ಲ ರೆಡಿಮೇಡ್ ಕಾಂಪೌಂಡ್ ಬೇಕು ಅಂದ್ರೆ ಹಾಕೋಬಹುದು. ಜೊತೆಗೆ ನೀವು ಮನೆ ಕಟ್ಕೊಂಡು ಇರ್ಬೋದು. ಹತ್ರದಲ್ಲಿ ಇರ್ಲೇ ಇಂಡವಾಳ ಪಕ್ಕದಲ್ಲಿ ಇರೋದು ಊರಿದು. ಈ ಕಡೆ ಹೋದ್ರೆ ಮೊಳೆಕೊಪ್ಲು ಅಂತ 400-500 ಮೀಟರ್ ಮೊಳೆಕೊಪ್ಲು ಅಂತ ಊರಿದೆ ಇಲ್ಲಿ. ಇಲ್ಲಿ ಹಂಗಾಗಿ ತುಂಬ ಚೆನ್ನಾಗಿರೋ ಒಳ್ಳೆ ಲೊಕೇಶನ್ ಇರುವಂಥ ಜಾಗ. 5ನೇ ಪ್ರಾಜೆಕ್ಟ್ ಬೇಗ ಖಾಲಿ ಆಗುತ್ತೆ. ನೀವು ವಿಡಿಯೋ ನೋಡಿದ ತಕ್ಷಣ ಮಾರನೆಗೆ ಬನ್ನಿ, ಸಿಗುತ್ತೆ ಬೇಗ. ಇಲ್ಲಿ ಸುಡು ಬೇಸಿಗೆ ಎಷ್ಟಿದೆ ನೋಡಿ, ಎಷ್ಟು ಸುಡ್ತಾ ಇದೆ ಬಿಸಿಲು. ಹೌದು, ನಿಮಗೆ ಬೇಸಿಗೆಲ್ಲೂ ನೀರು ಹೆಂಗೆ ಹರಿತಾ ಇದೆ ನೋಡಿ. ಇದು ನಮ್ಮದು ಅಂದರೆ ನಮ್ಮ ಜಿಲ್ಲೆಯ ಈ ಭಾಗದ ವಿಶೇಷತೆಗಳು. ಯಾವಾಗಲೂ ನೀರಿರುತ್ತೆ. ವರ್ಷದ 365 ದಿವಸದಲ್ಲಿ ಒಂದು 10 ಡೇಸು, ತಿಂಗಳಲ್ಲಿ 10 ಡೇಸ್ ಮಾತ್ರ ನೀರು ಇದಿರಲ್ಲ. ಇನ್ ಎನಿ ಟೈಮ್ ಅಂದ್ರೆ ಅದ್ರ ಜಿನಿಗ್ಲಿ ನೀರು ಇರುತ್ತೆ. ಅಂದ್ರೆ ನಮ್ಮಲ್ಲಿ ಏನಂತ ಹೇಳ್ತಾರೆ, ಅದಕ್ಕೆ ನಿಮಗೆ ವಾಟರ್ ಫ್ಲೋಯಿಂಗ್ ಆಯ್ತಾರ ನೀರು ಇರುತ್ತೆ. ಬಟ್ ಈ ಯಾವಾಗಲೂ ನೀರು ಇದ್ದೇ ಇರುತ್ತೆ. ನೀವು ಸ್ಟೋರ್ ಮಾಡ್ಕೋಬೋದು ನೀರು. ಯಾರೋ ನೀವು ಸಂಪ್ಗಳ ಥರ ಟ್ಯಾಂಕ್ಗಳ ಥರ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಬರೋ ತನಕ ಇರುತ್ತೆ. ಅದು ನಿಮ್ಗೆ ಯಾವುದು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ವಾಟರ್ ಸಮಸ್ಯೆ, ನೀರು ಬೇಕು ಅಂತಂದ್ರೆಲ್ಲ ಇಲ್ಲಿ ಬಂದು ಕುತ್ಕೊಬಿಡ್ಬೋದು. ಬೇಗ ನೋಡಿ ಇಲ್ಲಿ. ಇದು ನಾವೇ ಆಕ್ಚುಲಿ ಅಲ್ಲಿಂದ ಇಲ್ಲೂ ನಾವು ಡ್ರೈನೇಜ್ ಮಾಡಬೇಕಾಗಿತ್ತು. ಇಲ್ಲೂ ನೀರು ಬರುತ್ತೆ, ಇದೇ ನೀರು. ಬಟ್ ಬೇಕು ಅಂತಂದ್ರೆ ಎಲ್ಲ ಸೇರಿ ನಮ್ಗೆ ಹೇಳಿದ್ರೆ ಇಲ್ಲೂ ನೀರು ಫ್ರಂಟ್ ಅಲ್ಲೂ ಕೊಡ್ತೀವಿ. ಬೇಕಾದ್ರೆ ಮಾಡ್ಕೊಡಿ ಎಲ್ಲ ಸೇರಿ ಹೇಳಿದ್ರೆ ಡ್ರೈನೇಜ್ ಮಾಡಿಸಿ ಅವರು ಅದನ್ನ ಇನ್ವೆಸ್ಟ್ಮೆಂಟ್ ಇದು ಮಾಡಿದ್ರೆ ಯಾರು ಎಷ್ಟೆಷ್ಟು ಬರುತ್ತೆ ಅಂತ ಫ್ರಂಟ್ ನೀರು ಹರಿಯುವಾಗ ಮಾಡಿ ಫ್ರಂಟಿಂದ ನೀರು ಕೊಡ್ತೀವಿ. ಎಲ್ಲಾ ಸೈಡ್ ನೀರ್ ಇರುತ್ತೆ. ಇದು ಆತರ ಉಪಯೋಗಿಸ್ಕೋಬಹುದು. ಬಟ್ ನಾವು ಸುತ್ತ ಇದೆಯಲ್ಲ, ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ಳಿ ಅಂತ ಮಾಡಿಲ್ಲ. ಬೇಕು ಎಲ್ಲ ಸೇರಿ ಓಕೆ ಅಂದ್ರೆ ಮಾಡ್ಕೊಡ್ತೀವಿ ಅದನ್ನ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದೇ ಫಾರ್ಮ್ ಲ್ಯಾಂಡ್ ಆಗಿರತ್ತೆ. ಸೊ ಇವಾಗ ಈ ತರ ಇದೆ. ನೀವು ಬಂದು ಆರಾಮಾಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಪ್ರೈಸ್ ಬಂದು 650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರೋದು ಇವಾಗ. ಸರ್ ಇಲ್ಲಿ ಅವ್ರು ಏನಾದ್ರು ಒಂದು ಕಾಂಪೌಂಡ್ ಹಾಕೊಡಿ ಮತ್ತೆ ಮನೆ ಕಟ್ಕೊಡಿ, ಅದು ಗ್ಯಾರಂಟಿ ಮಾಡ್ಕೊಡ್ತೀವಿ. ಕಾಂಪೌಂಡ್ ಹಾಕೊಡ್ತೀವಿ. ಅವ್ರು ಬೇಕು ಅಂದ್ರೆ ಅವ್ರಿಗೆ ಯಾವ ತರ ಮನೆ ಬೇಕು ಎಸ್ಟಿಮೇಟ್ ಕೊಡ್ತೀವಿ, ಮಾಡ್ಕೊಡ್ತೀವಿ. ಮನೇನು ಮಾಡ್ಕೊಡ್ತೀವಿ. ಸರಿ ಸರ್, ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಗೊಳ್ಳಿ. ಸತ್ಯ ಸರ್, ಥ್ಯಾಂಕ್ ಯು ಸರ್. ಆಯ್ತು, ಬೇಗ ಬನ್ನಿ ಅಷ್ಟೇ. ಬೇಗ ಬಂದರೆ ಬೇಗ ಸಿಗುತ್ತೆ. ಇದಾದ್ಮೇಲೆ ಇನ್ಯಾವ್ದು ಪ್ರಾಜೆಕ್ಟ್ ತಿಳಿಸ್ತೀವಿ ನಿಮಗೆ. ಬಟ್ ಒಂದು ಮನೆಗಳ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಈಗ ವಿಡಿಯೋ ಮಾಡೋಣ, ನೆಕ್ಸ್ಟ್ ಬಿಡೋರು ಅಂತ. ಖಂಡಿತ ಸರ್. ಈಗ ಶುಭಾಶಯಗಳು ಮತ್ತೆ ಥ್ಯಾಂಕ್ಸ್. ಥ್ಯಾಂಕ್ ಯು ತನ್ವೀರ್ ಆ್ಯಂಡ್ ಧನುಷ್. ನನ್ನದು ನಿನ್ನೆ 15/4/2026 47 ವರ್ಷ ತುಂಬಿತು ನನಗೆ. ನಾನು ಹಿಂದೆ ತಿರುಗಿ ನೋಡಿದಾಗ ಏನು ಇನ್ನೂ ಅಂಥ ಸಾಧನೆ ಮಾಡಿಲ್ಲ ಅಂತ ಅನ್ನಿಸ್ತದೆ. ಇನ್ನೂ ಬೇಕಾದಷ್ಟು ದೂರ ಸಾಗಬೇಕು. ಇನ್ನೂ ಬೇಕಾದಷ್ಟು ಜನಗಳಿಗೆ ಮನೆಗಳು ಕೊಡಬೇಕು ಅಂತ ನಮ್ಮ ಇದಿರೋದು. ಹೆಜ್ಜೆಗುರುತುಗಳು ಉಳಿಸ್ಬೇಕು ಅಂತ. ಇದನ್ನು ಇವರು ಫೇಸ್ಬುಕ್ಕಲ್ಲಿ ನೋಡಿದರು ಮತ್ತು ನನ್ನ ವಾಟ್ಸಪ್ಪಲ್ಲಿ ನೋಡಿದರು. ಸರ್, ನಾವು ನಿಮಗೆ ಸನ್ಮಾನ ಮಾಡಬೇಕು ಅಂದರೆ ನನಗೆ ಇದು ಖುಷಿದು ವಿಚಾರ. ಯಾಕೆಂದರೆ ಯೂಟ್ಯೂಬರ್ ಬಂದು ಅದನ್ನು ಪಾಪ ಅವ್ರು ಅಲ್ಲಿಂದ ತಗೊಬಂದಿದ್ದಾರೆ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು. ನಿನ್ನೆ ದಿವಸ ನಮ್ಮ ಹೆಮ್ಮೆಯ ಶಾಸಕರಾದ, ಜನಪ್ರಿಯ ಶಾಸಕರಾದ, ಮದ್ದೂರಿನ ಶಾಸಕರಾದ KM ಉದಯ್ ಸರ್ ಅವರು ನಮಗೆ ಕೇಕ್ ಕಟ್ ಮಾಡಿಸಿ, ಅಲ್ಲೇ ಕೇಕ್ ತಿನ್ನಿಸಿ, ನಮ್ಮ ಗೆಜ್ಜಲಗೆರೆ ಹೈವೇಲಿ ನಮ್ಮದು ಜಾಗ ಇದೆಯಲ್ಲ, ಅಲ್ಲೇ ನಮ್ಮದು ಹುಟ್ಟುಹಬ್ಬ ಆಚರಣೆ ನಮ್ಮ ಹಿತೈಷಿಗಳು, ಸ್ನೇಹಿತರುಗಳು ಎಲ್ಲ ಸೇರಿ ಅವರೇ ಎಲ್ಲ ಏರ್ಪಾಡು ಮಾಡಿದರು. ನಾನೇನು ಇದು ಮಾಡಿರಲಿಲ್ಲ. ಎಲ್ಲ ಸ್ನೇಹಿತರುಗಳು, ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಬೇಕು. ಮತ್ತು ನಮ್ಮ ಶಾಸಕರು ಹುಟ್ಟುಹಬ್ಬ ಆಚರಣೆ ಪಾಲ್ಗೊಂಡು ಶುಭ ಕೋರಿದ್ರು.
ಹಾಗಾಗಿ ನಮ್ಮ ಬಗ್ಗೆ ಅವರು ಕೂಡ ಅವ್ರ ಫೇಸ್ಬುಕ್ಕಲ್ಲೂ ಕೂಡ ಅದು ನಿಮಗೆ ಕಳಿಸ್ತೀವಿ ಲಿಂಕು ಏನಂತ ಬರೆದು ಹಾಕೊಂಡಿದ್ದಾರೆ ಅಂತ ಒಂದು 3-4 ಫೋಟೋನ ಅದನ್ನು ಶೇರ್ ಮಾಡಿ, ಯಾಕೆ ವೀಕ್ಷಕರಿಗೆ ಅದು ಗೊತ್ತಾಗಲಿ ನಮ್ಮ ಕೆಲಸದ ಬಗ್ಗೆ, ನಮ್ಮ ಸಾಕ್ಷಿಗುಡ್ಡೆ ಹೆಜ್ಜೆ ಗುರುತಿರೋದ್ರ ಬಗ್ಗೆ, ನಮ್ಮ MA ಶಾಸಕರಾದನು ಕೂಡ ಗುರುತಿಸಿ ಅದನ್ನ ಈ ಥರದ್ದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ನಮಗೆ ಅದನ್ನು ಕಾಂಗ್ರಾಟ್ಸ್ ಹೇಳಿದ್ದಾರೆ. ಅದರಿಂದ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಇನ್ನಷ್ಟು ನಾವು ಮನೆಗಳು ಕೊಡೋ ಕೆಲಸಗಳನ್ನ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲ ಜಾಗಗಳನ್ನ ಹುಡುಕ್ತಾ ಇದೀವಿ. ಈಗ ಸದ್ಯಕ್ಕೊಂದು ಮದ್ದೂರು ಪ್ರಾಜೆಕ್ಟಲ್ಲಿ ಮನೆಗಳು ಕೊಡೋ ಕೆಲಸ ಮಾಡ್ತೀವಿ. ಆ ಮನೇನ ಒಂದು ಮಾತು ಕೊಡ್ತೀವಿ, ಶಾಸಕರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿ ನಿಮಗೆ ಕೀ ಕೊಡಿಸ್ತೀನಿ. ಖಂಡಿತ ಸರ್. ಸೊ ಸತೀಶ್ ಸರ್ ಹೇಳ್ದಂಗೆ ಏನು ಸಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಜನರಿಗೆ ತುಂಬಾ ಗೊತ್ತಿದೆ ಸರ್ ನೀವು ಯಾವ ತರ ಸಾಧನೆ ಮಾಡ್ತಾ ಇದ್ದೀರಾ. ಮೀನ್ಸ್ ಯಾವ ರೀತಿ ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮನೆಗಳು ಕಟ್ಕೊಡ್ತಾ ಇದ್ದೀರಾ. ಅದು ಒಂದು ಬಜೆಟೆಡ್ ಹೌಸ್. ಸೊ 25-30 ಲಕ್ಷ ಇಲ್ಲ 9 ಲಕ್ಷಕ್ಕೆ ಮನೆ ಕೊಟ್ಟಿದ್ದಾರೆ ಇವರು, ತುಂಬ ಗೆಜಲ್ಗೆರೆಯಲ್ಲಿ ಮದ್ದೂರಲ್ಲಿ. ಸೊ ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ. ಇವರಿಂದ ಇನ್ಸ್ಪೈರ್ ಆಗಿ ನಾವು ಕೂಡ ಒಂದು ಏನಾದರೂ ಸಾಧನೆ ಮಾಡಬೇಕಂತ ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಖಂಡಿತ ಮಾಡಿ, ನಮಗದು ಖುಷಿ ಆಯ್ತಿದೆ. ನೀವು ಅದನ್ನು ನಮ್ಗೆ ಇನ್ಸ್ಪೈರ್ ಆಗಿ ತಗೊಂಡು ಮಾಡ್ತೀವಿ ಅಂದರೆ ಯಾರಾದ್ರು 4 ಜನ ಅದನ್ನು ತಗೊಂಡು ಬದಲಾಗ್ತೀನಿ ಅಂದರೆ ಅಳವಡಿಸ್ಕೊತೀನಿ ಅಂದರೆ ಅದಕ್ಕಿಂತ ಹೆಮ್ಮೆ ವಿಚಾರ ಇನ್ನೊಂದಿಲ್ಲ. ಅದು ಮಾಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಧನುಷ್ ನಿಮಗೆ. ಥ್ಯಾಂಕ್ ಯು. ನನಗೆ ನೀವು ಹುಟ್ಟುಹಬ್ಬ ಆಚರಣೆನ ಮಾಡೋದಕ್ಕೆ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲ ಕರ್ನಾಟಕದ ವೀಕ್ಷಕರೇ ನಮಸ್ಕಾರ.